ಸೈಟಿಯ ತನಿಖೆಯ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿ ಅಥವಾ ಪ್ರಕರಣಗಳು ದಾಖಲಾಗ್ತಾ ಹೋಗ್ತಾ ಇರುವಂತದ್ದು ಕಗ್ಗಂಟಾಗ್ತಾ ಇದೆ. ಬಂಗ್ಲೆಗುಡ್ಡ ರಹಸ್ಯ ಕೂಡ ಶವಗಳನ್ನ ನೋಡಿದ್ದಾರಂತೆ ವಿಠಲ್ ಗೌಡ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ಶವಗಳನ್ನ ನೋಡಿದ್ದಾರೆ. ತನಿಖೆಗೆ ಟ್ವಿಸ್ಟ್ ಅನ್ನ ಕೊಡುತ್ತಾ ಈ ಒಂದು ಸ್ಟೇಟ್ಮೆಂಟ್ ಕಾದ್ ನೋಡಬೇಕಾಗಿದೆ. ಗೌಪ್ಯವಾಗಿ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ಕೂಡ ಮಾಡಲಾಗಿದೆ. ಎಸ್ಐಟಿಗೆ ತಿಮರೋಡಿ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಅಸಹಜ ಸಾವುಗಳ ಬಗ್ಗೆ ತಿಮರೋಡಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯುಡಿಆರ್ ಪ್ರಕರಣಗಳನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 4 ಪ್ರಕರಣ ಉಲ್ಲೇಖ ಮಾಡಿದ್ದಾರೆ. 2006ರಿಂದ 2010ರವರೆಗೆ ಸಂಶಯಾಸ್ಪದ ಸಾವುಗಳಂತೆ. ಆ ಒಂದು 4 ವರ್ಷಗಳ ಅವಧಿಯಲ್ಲಿ ನಡೆದಿರುವಂಥದ್ದು ಸಂಶಯಾಸ್ಪದ ಸಾವು. ಇವುಗಳನ್ನು ಕೊಲೆ ಅಂತ ಪರಿಗಣಿಸಿ ಅಂತ ಎಫ್ಐಆರ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. 4 ಪ್ರತ್ಯೇಕ ಯುಡಿಆರ್ ಪ್ರಕರಣಗಳನ್ನು ಉಲ್ಲೇಖಿಸಿ ಎಸ್ಐಟಿಗೆ ದೂರನ್ನ ಕೊಟ್ಟಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಅವರ ಒಂದು ದೂರನ್ನ ಎಷ್ಟು ಮಟ್ಟಿಗೆ ಎಸ್ಐಟಿ ದಾಖಲು ಮಾಡಿಕೊಳ್ಳುತ್ತೆ, ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ, ಅದನ್ನ ಕಾದ್ ನೋಡಬೇಕಾಗಿದೆ. ಸಂಶಯಾಸ್ಪದ ಸಾವುಗಳು ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಂಗ್ಲೆಗುಡ್ಡೆಗೆ 2 ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜಾರಿಗೆ, ಒಂದು ಸ್ಪಾಟ್ ಮಾಜಾರಿಗೆ. ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು 3 ಮನುಷ್ಯರ ಕಲೆಬರವು ಸಿಗುತ್ತೆ ಅಲ್ಲೇ ಪಕ್ಕದ ಒಂದು 10 ಫೀಟಲ್ಲಿ. ನಂತರ 2ನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು 5 ನನ್ನ ಕಣ್ಣಿಗೆ ಕಾಣಿದೆ. ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಾಯಿತ್ತು. ಒಂದು ಸಣ್ಣ ಮಗುದು ಎಲುಬಿದೆ. ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಒಂದು ಕಲಶಗಳು ಬರುತ್ತೆ, ಒಂದು 5-6 ಕಲಶ ಇತ್ತು. ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ. ಅದು ನನ್ನ ಅಧಿಕಾರಿಗಳಿಗೆ ನಾನು ಅವರಿಗೆ ಹೇಳಿದ್ದೀನಿ. ನಾನು 5-6 ಫೀಟಲ್ಲಿ ಬುರುಡೆಗಳ ರಾಸಿ ಇದೆ ಅಲ್ಲಿ, ಮತ್ತು ಎಲುಬುಗಳು ಎಲ್ಲ ಸ್ಪ್ರೆಡ್ ಆಗಿದೆ. ಬಂಗ್ಲೆಗುಡ್ಡೆಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಬಂಗ್ಲೆಗುಡ್ಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನುಮಾನಗಳನ್ನು ವ್ಯಕ್ತಪಡಿಸಲಾಗ್ತದೆ. ಒಮ್ಮೆ 3 ಮತ್ತೊಮ್ಮೆ 5 ಅಸ್ಥಿ ಪಂಜರಗಳು ಸಿಕ್ಕಿದ್ವು ಅಂತ, ಮತ್ತು ಒಂದ್ ಕಡೆ ತಿಮರೋಡಿ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಲ್ಲ, ಇದನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲಿದೆ ಎಸ್ಐಟಿ? ಮತ್ತೆ ಆ ದೂರಿಗೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರಂತೆ ತಿಮರೋಡಿ ಅವರಿಗೆ? ಪೃಥ್ವಿ, ಮತ್ತೆ ಬಂಗ್ಲೆಗುಡ್ಡ ಕಾಡು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಚಿನ್ನಯ್ಯ ತೋರಿಸಿದಂತ 12 ಜಾಗಗಳಲ್ಲಿ ಉತ್ಖನನ ಮಾಡಿದ ಬಳಿಕವಾಗಿ ಅಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಒಂದು ಜನ ನಿರ್ಣಯಕ್ಕೆ ಬಂದ್ರು, ಚಿನ್ನಯ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಆದ್ರೆ ಎಲ್ಲವೂ ಕೂಡ ಮುಗೀತು ಅಂತ ಅನ್ನಿಸುವಾಗಲೇ ಈಗ ವಿಠಲ್ ಗೌಡ್ರ ಹೇಳಿಕೆ ಬಹಳಷ್ಟು ಸಂಚಲನವನ್ನು ಉಂಟು ಮಾಡಿರುವಂಥದ್ದು, ಬಹಳ ತಿರುವನ್ನ ಈ ಪ್ರಕರಣಕ್ಕೆ ತಂದುಕೊಟ್ಟಿರುವಂಥದ್ದು. ವಿಠಲ್ ಗೌಡ್ರು ಹೇಳೋ ಪ್ರಕಾರವಾಗಿ ನಾನು 2 ಸಲ ಬಂಗ್ಲೆಗುಡ್ಡ ಕಾಡಿಗೆ ಮಹಜರಿಗೆ ಅಂತ ಹೋಗಿದ್ದೆ. ಅದು ಒಂದು ಶನಿವಾರ ಹೋಗಿರುವಂಥದ್ದು, ಒಂದು ಮೊನ್ನೆ ಬುಧವಾರ ಹೋಗಿರುವಂಥದ್ದು. ಆ ಶನಿವಾರ ಹೋದಂಥ ಸಂದರ್ಭದಲ್ಲಿ 3 ಮಾನವನ ಮೂಳೆಗಳ ಅವಶೇಷಗಳು ಸಿಕ್ತು. ಆ ಬುಧವಾರ ಹೋದಂಥ ಸಂದರ್ಭದಲ್ಲಿ ಸುಮಾರು 5ಕ್ಕಿಂತ ಹೆಚ್ಚು ಜನರ ಆ ಮೂಳೆಗಳ ಅವಶೇಷಗಳು ಸಿಕ್ತು. ಅಲ್ಲಿ ಬುರುಡೆಗಳ ರಾಶಿಯೇ ಇದೆ ಅಂತ ಹೇಳಿ ವಿಠಲ್ ಗೌಡ್ರು ಒಂದು ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಬಹಳ ಸ್ಫೋಟಕವಾದ ವಿಚಾರ ಮತ್ತು ಇಡೀ ಪ್ರಕರಣದ ದಿಕ್ಕನ್ನು ಬದಲಿಸುವಂತಹ ಹೇಳಿಕೆ. ಹಾಗಾಗಿ ಎಸ್ಐಟಿ ಈ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ವಿಠಲ್ ಗೌಡ್ರು ಹೇಳೋ ಪ್ರಕಾರವಾಗಿ ಇದನ್ನು ಎಸ್ಐಟಿಯ ಪ್ರಮುಖರು ಕೂಡ ಗಮನಕ್ಕೆ ತೋರಿಸಿದ್ದಾರೆ. ಸೈಮನ್ ಕೂಡ ಇದನ್ನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅದನ್ನು ಮಹಜರು ಮಾಡುವಂಥದ್ದು ಅಥವಾ ವಿಲೇವಾರಿ ಮಾಡುವಂಥ ಕೆಲಸಕ್ಕೆ ಎಸ್ಐಟಿ ಕೈ ಹಾಕಿಲ್ಲ ಅಂತ ವಿಠಲ್ ಗೌಡ್ರು ಹೇಳಿದ್ದಾರೆ. ಆದರೆ ನಿನ್ನೆ ಸಂಜೆ ಸೈಮನ್ ಮತ್ತಿತರ ತಂಡ ಮತ್ತೆ ಬಂಗ್ಲೆಗುಡ್ಡ ಕಾಡಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿರೋದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಬಹಳ ಗೌಪ್ಯವಾಗಿ ಈ ಪ್ರಕರಣದ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಗೆ ಬಂದು ಹೊಸ ದೂರನ್ನು ಕೊಟ್ಟಿರುವಂಥದ್ದು. ಅಂದ್ರೆ 2006ರಿಂದ 2010ರವರೆಗೆ ಧರ್ಮಸ್ಥಳದ ವಸತಿ ಗೃಹದಲ್ಲಿ ಅಸಹಜ ಸಾವುಗಳಾಗಿವೆ, ಅಪರಿಚಿತ ಸಾವು ಅಂತ ಹೇಳಿ ಪೊಲೀಸರು ಅದಕ್ಕೆ ಯುಡಿಆರ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಆದರೆ ವಸತಿ ಗೃಹದಲ್ಲಿ ಆದಂತಹ ಸಾವುಗಳು ಹೇಗೆ ಅಪರಿಚಿತ ಸಾವುಗಳಾಗತ್ತೆ, ಅದಕ್ಕೆ ದಾಖಲೆಗಳಿರುತ್ತೆ. ಅಲ್ಲಿ ಬಂದಂತಹ ಉಳ್ಕೊಂಡಂತಹ ವ್ಯಕ್ತಿ ಅದು ತನ್ನ ದಾಖಲೆಗಳನ್ನು ಕೊಡ್ತಾನೆ. ಹಾಗಾಗಿ ಪೊಲೀಸರು ಏಕಾಏಕಿ ಇದನ್ನ ಅಪರಿಚಿತ ಸಾವು ಅಂತ ಹೇಳಿ ಉಲ್ಲೇಖ ಮಾಡಿರೋದು ಬಹಳ ಸಂಶಯಕ್ಕೆ ಕಾರಣ ಆಗಿದೆ. ಜೊತೆಗೆ ಇದನ್ನ ದಫನ ಮಾಡಬೇಕಾಗಿತ್ತು, ಆದ್ರೆ ಅಂದಿನ ಅಧಿಕಾರಿಗಳು ಆ ಮೃತದೇಹಗಳನ್ನ ದಹನ ಮಾಡಿದ್ದಾರೆ. ಇದು ಕೂಡ ಬಹಳ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ಎಸ್ಐಟಿ ಈ 4 ಪ್ರಕರಣಗಳನ್ನ ಯುಡಿಆರ್ ಅಂತ ಈಗ ಏನು ಪೊಲೀಸ್ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿದೆ ಅದನ್ನ ಕೊಲೆ ಅಂತ ಭಾವಿಸಬೇಕು, ಅದರ ತನಿಖೆಯನ್ನು ಕೂಡ ಮಾಡಬೇಕೆಂಬ ಮನವಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ದೂರಿನನ್ನು ಎಸ್ಐಟಿ ಸ್ವೀಕಾರ ಮಾಡಿದೆ, ಇದರ ಬಗ್ಗೆ ತನಿಖೆ ಮಾಡೋದಾಗಿ ಕೂಡ ಹೇಳಿದೆ. ಆದರೆ ಮೇಲಾಧಿಕಾರಿಗಳು ಕೊಟ್ಟಂತಹ ಆಜ್ಞೆ ಪ್ರಕಾರವಾಗಿ ಇಲ್ಲಿ ಕೆಳಸ್ತರದ ಅಧಿಕಾರಿಗಳು ತನಿಖೆಯನ್ನು ಮಾಡುವಂಥದ್ದು.
ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕೂಡ ತನಿಖೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಗಿರೀಶ್ ಮಠನ್ ಅವರು ಕೊಟ್ಟಿರುವಂತಹ ಈ ಹಿಂದೆ ಒಂದು ದಾಖಲೆಗಳನ್ನು ಕೊಟ್ಟಿದ್ರು, ಸುಮಾರು 500 ಪೇಜ್ಗಳ ದಾಖಲೆ. ಈ ಬಗ್ಗೆ ಕೂಡ ತನಿಖೆ ಆಗ್ತಾ ಇರುವಂತದ್ದು. ಈ ಸಂಬಂಧವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಅವತ್ತಿನ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರನ್ನು ಕೂಡ SIT ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಒಟ್ಟಿನಲ್ಲಿ ಪ್ರಕರಣ ಮುಗೀತು ಅನ್ಕೋಷ್ಟರಲ್ಲಿ, ನಿರ್ಣಾಯಕ ಪ್ರಕರಣಕ್ಕೆ ಬಂತು ಅಂತ ಎಲ್ಲರೂ ಕೂಡ ಹೇಳ್ಕೋಷ್ಟರಲ್ಲಿ ಈಗ ಮತ್ತಷ್ಟು ಪ್ರಕರಣ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ, ಮತ್ತಷ್ಟು ಆಯಾಮಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ, SIT ಯಾವ ರೀತಿಯಾಗಿ ಸತ್ಯಾಸತ್ಯತೆಯನ್ನು ಹೊರೆ ಹಾಕುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್.